ಮುಂದಿನ ಚುನಾವಣೆಯೂ ಕೂಡ ಬೇಕಾದರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರು 5 ವರ್ಷನೂ ಮುಖ್ಯಮಂತ್ರಿ ಇರಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? ಕೂಡ ಅಧಿಕಾರದ್ದಾಗಲಿ ಮತ್ತೊಂದಾಗಲಿ ಆಸೆ ಅಂತಕ್ಕಂಥದ್ದು ಸಹಜ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಸಕ್ತಿ ವಹಿಸೋದು, ಆಸೆ ಪಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ. ನಾನು ಈಗ ಹಿಂದಿನ ಚುನಾವಣೆ ಮಾಡಿದ್ದು ಸಿದ್ದರಾಮಯ್ಯನವರು DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿದಂಥದ್ದು. ಈ ಚುನಾವಣೆಯಲ್ಲಿ ನಮಗೆ 138 ಜನ ಅವತ್ತು ಆಶೀರ್ವಾದ ಮಾಡಿದ್ರು. ಹೈಕಮಾಂಡ್ ಅವರು ಒಬ್ಬ ಮುಖ್ಯಮಂತ್ರಿ ನಾಯಕ, ಒಬ್ಬ ನಮ್ಮ ಲೀಡರ್ ಆಫ್ ದಿ CLP ಅಂತ ಮಾಡಿದರೆ, ಮತ್ತೆ ಮುಂದೆ ಬದಲಾವಣೆ ಮಾಡೋದಿರಲಿ ಮತ್ತೊಂದಿರಲಿ, ಅವರಿಗೆ ಹೈಕಮಾಂಡ್ನವರಿಗೆ ಅದ್ರ ಬಗ್ಗೆ ಅಧಿಕಾರನೂ ಇದೆ. ಅವ್ರು ಮಾಡಿದಂಥ ತೀರ್ಮಾನ ನಾವು ಎಲ್ಲರೂ ಕೂಡ ಒಪ್ಪುತ್ತೇವೆ. ಮುಂದಿನ ಚುನಾವಣೆಯೂ ಕೂಡ ಬೇಕಾದರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರು 5 ವರ್ಷನೂ ಮುಖ್ಯಮಂತ್ರಿ ಇರಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ?